ಆ ಕಡೆ ಕೇಳಕ್ಕಾಗ್ದೆ ಈ ಕಡೆ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ರೋಡ್ ಮಧ್ಯದಲ್ಲೇ ಬರ್ತ್ಡೇ ಗರ್ಲ್ ನೋಡಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಬೆಳಗ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತೀರ್ಥ, ಸಂಜೆ ಬೇರೆ ತೀರ್ಥ. ಸೊ ಹೇ ಗೈಸ್, ನೋಡ್ತಾ ಇದ್ದೀರಾ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. This is middle class Kannadiga. ಸೊ ಗೈಸ್, ಏನು ಗೊತ್ತಾ, ಇವತ್ತು ಈಗ ಗಂಟೆ 11 ಆಗಿದೆ. ನಾಳೆ ನನ್ನ ತಂಗಿದು ಸಿಲ್ವರ್ ಜುಬ್ಲಿ. ಹ್ಯಾಪಿ ಬರ್ತ್ಡೇ ಟು ಯು. ಸೊ ಗೈಸ್, ನಾನೇನೋ ಒಂದು ಫೋಟೋ ಹಾಕಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡು ಅಂದರೆ ವಿಡಿಯೋ ಕೂತ್ಕೊಂಡು ಎಡಿಟ್ ಮಾಡು, ಯೂಟ್ಯೂಬಲ್ಲಿ ಅಷ್ಟು ಎಡಿಟ್ ಮಾಡ್ತೀಯಲ್ಲ, ಕೂತ್ಕೊಂಡು ಎಡಿಟ್ ಮಾಡು ಅಂತ ಹೇಳ್ತಿದ್ದಾಳೆ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಜೀವನನೇ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವರೊಬ್ರು ಇದ್ದಾರೆ ನನ್ನ ತಂಗಿ ಅಂತ ಹೆಸರಿಗೆ. ವಿಡಿಯೋ ಎಡಿಟ್ ಮಾಡ್ಬೇಕಾ ಕೇಳ್ತಾರೆ, ಗಿಫ್ಟ್ ಕೊಡ್ಬೇಕಾ ಕೇಳ್ತಾರೆ. ಬಾಯ್ ನನ್ಗೆ ಗಿಫ್ಟ್ ಕೊಡ್ಬೇಕಲ್ಲ ಗೈಸ್. ಅವನಂತೂ ನಂಗೆ ಗಿಫ್ಟ್ ಕೊಡಕ್ ಗೊತ್ತಿಲ್ಲ, ಏನ್ ಬೇಕು ಕೇಳ್ತಾನೆ. ಆ ಕಡೆ ಕೇಳಕ್ಕಾಗ್ದೆ ಈ ಕಡೆ ಇಸ್ಕೊಳಕ್ಕಾಗ್ದೆ. ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಬಾದಾಮ್ ಪಾಪ ಅವರು 10 ಗಂಟೆಗೆ ಬೆಡ್ ಕಂಡಂಗೆ ಮಲ್ಗಿ ಗೊರಕೆ ಹೊಡಿತಿರ್ತಾರೆ. ಇವತ್ತಲ್ಲಿ ಕೂತ್ಕೊಂಡು ಕಟ್. ಸೊ ನಾವೀಗ ಎಚ್ಚರ ಇದ್ರೆ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಏನಾಗ್ತದೆ ಗೊತ್ತಿಲ್ಲ, ನೋಡುವ. ಲೆಟ್ಸ್ ವೇಟ್ ಅಂಡ್ ವಾಚ್. A few moments later. ಸೊ ಗೈಸ್, ಗಂಟೆ 12 ಆಗಿದೆ. ನನ್ನ ತಂಗಿಗೆ ವಿಶ್ ಮಾಡ್ಬೇಕೀಗ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಅಂದೆ ಹ್ಯಾಪಿ ಬರ್ತ್ಡೇ. ಇಲ್ಲೊಬ್ರು ವಿಶ್ ಮಾಡಿ ಅಂದ್ರೆ ಮಲ್ಕೊಂಡಿದ್ದಾರೆ, ವಿಡಿಯೋಕ್ಕೆ ಮಲ್ಕೊಂಡಿದ್ದಾರೆ. ಸೊ ಗೈಸ್, ಆಯ್ತಾ? ಹ್ಯಾಪಿ ಬರ್ತ್ಡೇ ಹೇಳಿ. ಸೊ ಗೈಸ್, ಇವತ್ತದು ಸಣ್ಣ ಪಾರ್ಟಿ ಹೆಂಗೋ ಮುಗಿಸಿ ಆಯಿತು. ಸೊ ಇವತ್ತಿನ ಪಾರ್ಟಿ ಮುಗಿಸಿ ನಾಳೆ ಕಡೆಗೆ ಏನು ಫೋಕಸ್ ಮಾಡಬೇಕು. ಸೊ ಈಗ ಮಲಗಿ ಬೆಳಿಗ್ಗೆ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ಟೆಂಪಲ್ ಏನಂತ ನಿಮಗೆ ಬೆಳಿಗ್ಗೆ ನಾನು ಬ್ಲಾಗಲ್ಲಿ ತಿಳಿಸ್ತೀನಿ. Next day. ಸೊ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಅವಳ ಬರ್ಡೇ ಇರೋದ್ರಿಂದ ಟೆಂಪಲ್ಗೆ ಹೊರಟಿದ್ದೀವಿ. ಯಾವ ಟೆಂಪಲ್ ಅಂದರೆ ನಮ್ಮ ಮಡಿಕೇರಿದು ಪ್ರಸಿದ್ಧ ಟೆಂಪಲ್, ಕೊಡಗುದು ಪ್ರಸಿದ್ಧ ಟೆಂಪಲ್, ಪಾಡಿ ಶ್ರೀ ಗುತ್ತಪ್ಪ ಟೆಂಪಲ್. ಸೊ ಗೈಸ್, ಬನ್ನಿ ಹೋಗುವ, ಲೆಟ್ಸ್ ಗೋ. ಸೊ ಗೈಸ್, ಟೆಂಪಲ್ಗೆ ಅಂತ ಹೋಗ್ತಿದ್ದೀವಿ. ಅದೇ ಇಲ್ಲಿ ರೋಡ್ ಮಧ್ಯದಲ್ಲೇ ಬರ್ತ್ಡೇ ಗರ್ಲ್ ನೋಡಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ಗೈಸ್, ಫೈನಲಿ ಸ್ವಲ್ಪ ಕಾರಲ್ಲಿ ಜರ್ನಿ ಮಾಡಿದ್ಮೇಲೆ ಟೆಂಪಲ್ಗೆ ಒಂದು ತಲುಪಿದ್ವಿ. ಸೊ ಗೈಸ್, ವೆಲ್ಕಮ್ ಟು ಈ ಗುತ್ತಪ್ಪ ಟೆಂಪಲ್. ಸೊ ಬನ್ನಿ ಒಳಗೆ ಹೋಗುವ, ದೇವ್ರದ್ದು ಪೂಜೆ ಮಾಡಿ ಕೈ ಮುಗ್ಕೊಂಡು ಬರುವ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಪೂಜೆ ಎಲ್ಲ ಮಾಡಿ ಹಂಗೆ ಟೆಂಪಲ್ಗೆ ಒಂದು ರೌಂಡ್ಸ್ ಎಲ್ಲ ಹಾಕುವಾಗ ಅಲ್ಲಿ ಸಿಗೋ ವೈಬ್ಸೇ ಬೇರೆ. ಸೊ ನೆಕ್ಸ್ಟ್ ನಮ್ಮ ಪಯಣ ಆ್ಯಸ್ ಯೂಶುವಲ್ ಊಟದ ಕಡೆಗೆ. ಸೊ ಏನೇ ಹೇಳಿ ಗೈಸ್, ನಾವು ಎಷ್ಟೇ ಕಾಸ್ಟ್ಲಿ ಇರೋದು, ಎಷ್ಟೇ ರಾಯಲ್ ಆಗಿರೋ ಫುಡ್ ತಿಂದರೂ ಈ ಟೆಂಪಲಲ್ಲಿ ಸಿಗೋ ಫುಡ್ದು ಟೇಸ್ಟೇ ಬೇರೆ. ನಿಮಗೂ ಹೌದು ಅನಿಸಿದರೆ ಕೆಳಗಡೆ ಕಾಮೆಂಟ್ ಮಾಡಿ ಗೈಸ್. ಸೊ ಗಾಯ್ಸ್, ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸಿ ಒಂದೆರಡು ಸೆಲ್ಫಿ ಎಲ್ಲ ತೆಗೆಯುವಂತ ಕೂತಿದ್ದೀವಿ. ಸೊ ಇನ್ನು ಮುಂದೆ ನಮ್ಮ ಪಯಣ ಮಡಿಕೇರಿ ಕಡೆಗೆ. ಸಂಜೆ ಉಳಿದು ಬರ್ಡೇಗೆ ಸಣ್ಣ ಪಾರ್ಟಿ ಎಲ್ಲ ಇದೆ. ಗಿಫ್ಟ್ ಅಂತೂ ಕೊಡಲ್ಲ ನಾವು, ಸುಮ್ಮನೆ ಪಾಡಿ ಶ್ರೀ ಗುತ್ತಪ್ಪ ಟೆಂಪಲಲ್ಲಿ ದೇವರ ದರ್ಶನ ಚೆನ್ನಾಗಾಯಿತು. ಹಾಗೆ ಪ್ರಸಾದ ವಿತರಣೆ ಚೆನ್ನಾಗಿತ್ತು. ಬೆಳಗ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತೀರ್ಥ, ಸಂಜೆ ಬೇರೆ ತೀರ್ಥ. कैसा लगा मेरा मजाक?
ಗೈಸ್, ನಮ್ಮ ಕೊಡಗಲ್ಲಿ ಒಂದು ಉತ್ತರಿ ಹಬ್ಬ ಅಂತ ಮಾಡ್ತೀವಿ ನಾವು. ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಮಾಡ್ತೀವಿ. ಸೊ ನಮ್ಮದು ಹೊಸದಾಗಿ ಭತ್ತ ಬಂದಿರ್ತದಲ್ಲ, ಅದರಲ್ಲಿ ಕದರು ಅಂತ ಹೇಳ್ತೀವಿ. ಆ ಕದರು ಮೊದಲು ನಾವು ಇಲ್ಲಿ ತೆಗೆಯೋದು. ಇಲ್ಲಿ ತೆಗೆದ್ಮೇಲೆ ಇಡೀ ಕೊಡಗಿನಾದ್ಯಂತ ಫುಲ್ ತೆಗಿತಾರೆ. ಸೊ ಈ ಪಾಡಿ ಗುದ್ದಪ್ಪನಿಗೆ ಇಲ್ಲೊಂದು ಸ್ಪೆಷಲ್ ಇದೊಂದು ಸ್ಪೆಷಲ್ ಇಲ್ಲಿ ಸಂಪ್ರದಾಯ ಇರುವಂಥದ್ದು. ನಮ್ಮ IPL ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇವಾಗ ನಾವು ಬ್ರದರ್ ಸಿಸ್ಟರ್ ಫ್ರೆಂಡ್ಸ್ ಆಗಿದ್ದೀವಿ. ಇನ್ನೊಂದು ತಿಂಗಳು ನಾವೆಲ್ಲ ಎನಿಮೀಸ್. ಬಿಕಾಸ್ ಇಲ್ಲಿರೋರು ಒಬ್ಬೊಬ್ಬರು ಪ್ಲೇಯರ್ಸ್ ಅಲ್ಲ, ಇಲ್ಲಿರೋರು ಎಲ್ಲ ಒಬ್ಬೊಬ್ಬರು ಒಂದೊಂದು ಟೀಮ್ದು ಫ್ಯಾನ್. ನಾ ಬಂದು ಫ್ಯಾನ್. ಸೊ ಇವಳು ಗೈಸ್, ಇವಳು RCB ಟಿಪಿಕಲ್ RCB ಫ್ಯಾನ್. ಸೊ ಏನಾದ್ರೆ ಇಂಡಿಯಾ ಟೀಮ್ ಒಂದು ಮ್ಯಾಚ್ ನೋಡಲ್ಲ. ಇಲ್ಲ ನೋಡ್ತೀನಿ, ನಂಗೆ ಏನ್ ಗೊತ್ತಾ, ಮ್ಯಾಚ್ ನೋಡಿದ್ರೆ ಟೆನ್ಷನ್ ಆಗುತ್ತೆ. ಇಂಡಿಯಾ ಟೀಮ್ ಫ್ಯಾನ್ ಆದ್ರೆ ನಾನು ಒಬ್ಬ ಪ್ಲೇಯರ್ ನ ಸ್ವಲ್ಪ ಇಷ್ಟಪಡ್ತೀನಿ, ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ. ಸೊ ಆ ಟೀಮ್ಗೋಸ್ಕರ ಆ ಟೀಮ್ಗೆ ಸಪೋರ್ಟ್ ಮಾಡಲ್ಲ, ಆಕ್ಚುಲಿ ನಾನು ಧೋನಿಗೆ ಸಪೋರ್ಟ್ ಮಾಡ್ತೀನಿ. ಬಂದು RCB ಫ್ಯಾನ್, ಇವನ್ ಬಂದು CSK ಫ್ಯಾನ್, ಆ್ಯಂಡ್ ಇವ್ರು ಬಂದು MI ಫ್ಯಾನ್. 3 ಜನ 3 ಟೀಮ್. ನಮ್ಮಮ್ಮ ಇನ್ನು ಒಂದು ತಿಂಗಳು ನಮ್ಗೆ ಹೆಂಗೆ ಬೈತಾರಂದ್ರೆ ನಿದ್ದೆ ಮಾಡಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ಚೊರಗಳಿಗೆ ಕೇಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ ಇರ್ತಾರೆ. ಇನ್ನು ಒಂದು ತಿಂಗಳು ನಾವೆಲ್ಲ ಫ್ರೆಂಡ್ಸ್ ಆಗಲಿ ಇಲ್ಲ ಬ್ರದರ್ ಸಿಸ್ಟರ್ ಅಲ್ಲ, ಇನ್ನು ನಾವು ಎನಿಮೀಸ್. ಓಕೆ ಇವ್ ನೋಡಿ ಹೆಂಗೆ ಹಾಕೊಡ್ತಾರೆ. ನನಗೆ ರಾವ್ ಬಗ್ಗೆ ಚಂದ ಗೊತ್ತುಂಟು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ಗೊತ್ತಾ ಗಾಯಸ್, ರಾವ್ ಏನಾರು ಬಂದ್ರೆ ಮತ್ತೆ ನಮ್ಮನ್ನ ಹೀಗೆ ನಾನು ಯಾರನ್ನ ಹೇಳ್ತಿದ್ದೀನಿ, ಇವ್ರು ಯಾವ್ದು ಹೇಳ್ತಿದ್ದಾರೆ. ಸೈಕಾಗ್ಬಿಟ್ಟಿದ್ದೀನಿ ನಾನೇ. ಓಕೆ, ಐಸ್ ಕ್ರೀಮ್ ತಂದು ಕೊಟ್ಟರು, ತಿನ್ಕೊಂಡು ಅದೊಂದು ಪ್ಲೇಸ್ ನೋಡ್ಕೊಂಡು ಹೋಗೋದೆ. ಅಲ್ಲಿ ಕಂಟಿನ್ಯೂ ಮಾಡೋಣ. ಟೆಂಪಲಿಂದ ನಾವು ನೋಡೋಕೆ ಹೋಗಿದ್ದು ಹತ್ತಿರದಲ್ಲೇ ಇದ್ದ ಈ ಪ್ರಾಚೀನ ಅರಮನೆನ. ಸೊ ಗೈಸ್, ವೆಲ್ಕಮ್ ಟು ನಾಲ್ಕನಾಡ್ ಪ್ಯಾಲೇಸ್. ಒಂದು ಟೈಮಲ್ಲಿ ರಾಜರು ಗತವೈಭವದಿಂದ ಆಳಿದಂಥ ಈ ಜಾಗ ಈಗ ಹೇಗಾಗಿದೆ ಅಂದರೆ ನೋಡಿ, ಫುಲ್ ಕ್ಲೋಸ್ ಆಗಿದೆ. ಯಾರು ಈಗ ಇಲ್ಲಿಗೆ ಬರ್ತಾ ಇಲ್ಲ. ಸೊ ಮೇಯ್ನ್ ಡೋರ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ, ಆಯಿತಾ. ನಾವು ಇಲ್ಲೊಂದು ಸೈಡ್ ಗ್ಯಾಪ್ ಇತ್ತು, ಇಲ್ಲಿಂದ ಬಂದಿದ್ದು. ಸೊ ಒಂದು ಟೈಮಲ್ಲಿ ಕೊಡಗಿಗೆ ಒಂದು ಅರಮನೆ ಆಗಿದ್ದಂಥ ಈ ಪ್ಲೇಸ್ ಈಗ ಯಾರು ಇಲ್ಲದೆ ಹಿಂಗೆ ಪಾಳು ಬಿದ್ದೋಗಿದೆ. ಸೊ ಇಷ್ಟೇ. ಇಲ್ಲಿ ಬಂದಿದ್ದಕ್ಕೆ ಇನ್ನೇನು ಬೇರೆ ಏನು ನೋಡಲಿಕ್ಕಾಗಲಿಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಇಷ್ಟು ನೋಡಿಕೊಂಡು ಈಗ ಮನೆ ಕಡೆ ಹೊರಟ್ವಿ. ಸೊ ಬನ್ನಿ ಹೊರಡುವ. ಸೊ ಗೈಸ್, ಫೈನಲಿ ಊಟ ಆಗಿ ಶಿವ ये सब क्या देखना पड़ रहा है. ಸೊ ಗೈಸ್, ಫೈನಲಿ ಈ ಫನ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ಗೈಸ್, ಮುಂದಿನ ಮೇಲೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.